ಓಂ ನಮಃ ಶಿವಾಯ. ಓಂ ನಮಃ ನಾರಾಯಣಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು, ಕರ್ಮ ಹೇಳುತ್ತದೆ. ಕರ್ಮ ಏನು ಹೇಳುತ್ತೆ? ಅದು ಕೆಟ್ಟದ್ದು ಆಗಿರ್ಬೋದು, ಒಳ್ಳೆಯದು ಆಗಿರ್ಬೋದು. ಬಹುಶಃ ದೇವರೇ ಇಂಥ ನುಡಿಗಳನ್ನು ಅಥವಾ ಇಂಥ ಮಾತುಗಳನ್ನು ಆಡಿರ್ಬೋದು ಅಲ್ವಾ. ಅದನ್ನೇ ಒಂದು ದೇವರ ನುಡಿವಾಕ್ಯ ಅಂತಲೇ ನಾವು ತಗೊಂಡು ಬದುಕಿದರೆ, ಇದನ್ನೆಲ್ಲ ಜೀವನದಲ್ಲಿ ನೆನಪಿನಲ್ಲಿ ಇಟ್ಕೊಂಡು ಯಾವುದೇ ಪರಿಸ್ಥಿತಿ, ಯಾವುದೇ ಸಂದರ್ಭ ಬಂದಾಗ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಬಹುಶಃ ನಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಬದುಕುವ ಒಂದು ಆಸೆ ಹೆಚ್ಚಾಗುತ್ತೆ, ಯಾವುದೇ ಒಂದು ನೆಗೆಟಿವ್ ಥಾಟ್ ಬರಲ್ಲ ನನ್ನ ಲೆಕ್ಕದಲ್ಲಿ. ಮಾತಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದರೆ ನೀವು ಅದು ಸಬ್ಸ್ಕ್ರೈಬ್ ಮಾಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋವನ್ನು ನೋಡಿ ಮಾತಾಡೋ ಲೈಕ್ ಆ್ಯಂಡ್ ಶೇರ್ ಮಾಡಿ. ನಿಮ್ಮ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟು ಉತ್ತಮ ಮಾಹಿತಿ ಇರುವಂಥ ನಿಮ್ಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ಈ ಕರ್ಮದ ಬಗ್ಗೆ ಅಥವಾ ಬದುಕಿನ ಬಗ್ಗೆ ಅಥವಾ ಈ ಬದುಕಿನ ಸತ್ಯತೆ ಬಗ್ಗೆ ಅಥವಾ ಪೂರ್ವಜನ್ಮದ ಕರ್ಮದ ಬಗ್ಗೆ ನಾನು ಈಗಾಗಲೇ ಕೆಲವೊಂದು ವಿಡಿಯೋನ ಹಾಕಿದ್ದೇನೆ, ಇನ್ನು ಮುಂದೆನೂ ಹಾಕ್ತೇನೆ. ಕರ್ಮ ಏನೇ ಹೇಳುತ್ತೆ ಅಂದರೆ, ನಾವು ಏನೇ ಒಂದು ಕೆಟ್ಟದ್ದು ಮಾಡಲಿ ಒಳ್ಳೆಯದು ಮಾಡಲಿ, ಆ ಕರ್ಮ ಅನ್ನೋದು ಏನಾಗುತ್ತೆ, ನಮಗೆ ನಾವು ಏನು ಮಾಡ್ತೇವೋ ಅದು ನಮಗೆ ಸಿಕ್ಕೇ ಸಿಗುತ್ತೆ. ಅದು ಒಳ್ಳೆಯದು ಕೆಟ್ಟದ್ದು ಅದು ನಮಗೆ, ಅದು ಈ ಕಲಿಯುಗದಲ್ಲಿ ನಾನು ಹೇಳ್ತೇನೆ ಯಾವಾಗಲೂ, ಕಲಿಯುಗದಲ್ಲಿ ಒಂದು ಹೇಳ್ತಾರೆ, ಬೆಳಗ್ಗೆ ಮಾಡಿದ್ದು ಸಂಜೆ ಸಿಗುತ್ತೆ. ಅಂದರೆ ನಾವು ಇಲ್ಲಿ ಮಾಡಿದ್ದು ನಮಗೆ ಇಲ್ಲೇ ಸಿಗುತ್ತೆ, ಆಯಿತಾ. ನಾವು ಅನುಭವಿಸಲೇಬೇಕು, ಅಲ್ಲಿ ಹೋದಾಗ ಅನುಭವಿಸಬೇಕು, ಇಲ್ಲಿದ್ದಾಗಲೂ ಅನುಭವಿಸಬೇಕು. ನಾನು ಒಂದು ಹೇಳೋದು, ಕರ್ಮ ಏನು ಹೇಳುತ್ತೆ, ನೀನು ಕೆಟ್ಟದನ್ನು ಮಾಡಿದರೆ ಮತ್ತೊಬ್ಬರಿಗೆ ಕೆಟ್ಟದನ್ನು ಮಾಡ್ತೀಯ, ಅದನ್ನು ಬಿಟ್ಟು ಮರ್ತು ಹೋಗ್ತೀಯ. ಆದರೆ ಕರ್ಮ ಹೇಳುತ್ತೆ ಏನಂದರೆ, ನೀನು ಕೆಟ್ಟದನ್ನು ಮಾಡಿದ್ದೀಯಾ, ಆದರೆ ನೀನು ಮರೆತಿರ್ಬೋದು, ನಾನು ಮರೆಯಲ್ಲ. ಒಂದಲ್ಲ ಒಂದು ದಿನ ನಿನ್ನ ಸಮಯ ಕೆಟ್ಟಾಗ ನೀನು ಬೇರೆಯವರಿಗೆ ಮಾಡಿದ್ದು ನಿನಗೆ ಅದನ್ನು ಚಕ್ರಬಡ್ಡಿ ರೂಪದಲ್ಲಿ ಕೊಡ್ತೇನೆ. ನೀನು ಮರ್ತಿರ್ಬೋದು, ನಾನು ಮರೆಯೋದಿಲ್ಲ ಅಂತ. ಅದು ಬಂದೇ ಬರುತ್ತೆ. ಅದು ಬಹುಶಃ ದೇವರ ಇದು ಕೂಡ ಅದು ಅಲ್ವಾ, ದೇವರ ಮಾತೆ ಹಾಗೆ ಅದು. ಇನ್ನೊಂದು, ನಮ್ಮಲ್ಲಿ ಏನೂ ಇಲ್ಲದಾಗ ನಾವು ತಾಳ್ಮೆ ಕೆಡಬಾರ್ದು. ಆದಷ್ಟು ತಾಳ್ಮೆಯಿಂದ ಇಡಬೇಕು, ತಾಳ್ಮೆಯಿಂದ ಇರಬೇಕು. ಯಾಕಂದರೆ ಆ ತಾಳ್ಮೆ ಒಂದು ಸಲ ಏನೂ ಇಲ್ಲ ಅಂತ ನಾವು ತಾಳ್ಮೆಗೆಟ್ಟರೆ, ನಾವು ಆ ಒಂದು ನೆಗೆಟಿವಿಟಿ, ಏನೇನೋ ನಕಾರಾತ್ಮಕತೆ ಒಂದು ಯೋಚನೆಗಳು ಬಂದು ನಾವು ಇನ್ನೇನು ಮಾಡಿಕೊಂಡು ಹೋಗ್ತೇವೆ. ಆ ಥರ ತಾಳ್ಮೆಗೆಡಬಾರ್ದು. ಯಾವತ್ತೂ ನೀನು ಇಲ್ಲದಾಗ ತಾಳ್ಮೆಗೆಡದೆ ದೇವರು ಒಂದಲ್ಲ ಒಂದು ದಿನ ನನಗೆ ಒಳ್ಳೆಯ ದಿನ ಕೊಡ್ತಾರೆ ಅಂತ ಜೀವಿಸಬೇಕು. ಎಲ್ಲ ಬಂದಾಗ ಮದ ಅಹಂಕಾರ ಇರಬಾರ್ದು. ಯಾವತ್ತೂ ನಿನಗೆ ಎಲ್ಲವೂ ಬಂದಾಗ ಅದು ಬರುತ್ತೋ ಆವಾಗ ದೇವರು ನಿನ್ನನ್ನು ಕ್ಷಮಿಸೋದಿಲ್ಲ. ಒಂದಲ್ಲ ಒಂದು ದಿನ ಪುನಃ ನಿನ್ನನ್ನು ಪಾತಾಳಕ್ಕೆ ತಳ್ತಾರೆ. ಯಾವತ್ತೂ ನಾವು ಎಲ್ಲ ಬಂದಾಗ ನಾವು ಯಾರ ಮೇಲೇನೂ ದರ್ಪ ತೋರಿಸೋದಾಗಲಿ, ಅಹಂಕಾರ ತೋರಿಸೋಗ್ಲಿ, ಮದ ತೋರಿಸೋದಾಗಲಿ ಮಾಡಬಾರ್ದು. ಆ ತಪ್ಪನ್ನು ಮಾಡಿದರೆ ನಿಮಗೆ ನೀವೇ ಮಾಡುವಂಥ ಮೋಸ, ನಿಮಗೆ ನೀವೇ ಮಾಡುವಂಥದ್ದು, ಮತ್ತು ಆ ದೇವರ ಒಂದು ಕಣ್ಣಲ್ಲಿ ನಿಮಗೆ ಯಾವತ್ತೂ ಕ್ಷಮೆ ಇರೋದಿಲ್ಲ. ನೀವು ಎಷ್ಟು ಎತ್ತರಕ್ಕೆ ಬೆಳೀತೀರಿ ನೋಡಿ, ಅಷ್ಟು ನಿಮ್ಮ ವ್ಯಕ್ತಿತ್ವ ಅಥವಾ ಆ ಒಂದು ಒಳ್ಳೆಯತನ ಇರುತ್ತೆ ಅಲ್ಲಿ, ಅದು ಒಳ್ಳೆಯದಾಗಿ, ಅಂದರೆ ಆ ಒಂದು ಅಹಂಕಾರ ಮದ ಅನ್ನೋದು ಇರಬಾರದು. ಅದನ್ನೆಲ್ಲ ಮೆಟ್ಟಿ ನೀವು ಆದಷ್ಟು ನೀವಾಗಿ ಬದುಕಿದರೆ ಮಾತ್ರ ಅದನ್ನು ನೀವು ಆ ಒಂದು ನಿಮ್ಗೆ ಏನು ಬಂದಿರುತ್ತೆ ಅದನ್ನೆಲ್ಲ ಒಂದು ಜೀವಮಾನದಲ್ಲಿ ಅನುಭವಿಸ್ಬೋದು. ಇಲ್ಲ ಅಂದರೆ ದೇವರಿಗೆ ಅದು ಇಷ್ಟ ಆಗೋದಿಲ್ಲ. ಇನ್ನೊಂದು, ನೀವು ಏನೂ ಇಲ್ಲದಾಗ ಏನು ಮಾಡ್ತೀರಿ, ಬೇಡ ನನಗೆ ಈ ಜೀವನವೇ ಬೇಡ ಅಂತ ಅಂದ್ಕೊಳ್ತೀರಿ. ಆಗ ಏನು ಮಾಡಬೇಕು, ನೀವು ಒಂದು ನೆನಪಿಟ್ಕೊಳ್ಬೇಕು, ಮರದ ಎಲೆಗಳೆಲ್ಲ ಉದುರಿ ಬೋಳು ಮರ ಇರುತ್ತೆ, ಆದರೂ ಅದು ನೆಟ್ಟಗೆ ನಿಂತಿರುತ್ತೆ, ವರ್ಷಾನುಗಟ್ಟಲೆ ನೆಟ್ಟಗೆ ನಿಂತಿರುತ್ತೆ. ಯಾಕೆ ಹೇಳಿ? ಅದಕ್ಕೆ ಒಂದು ನಂಬಿಕೆ, ಒಂದಲ್ಲ ಒಂದು ದಿನ ಎಲೆಗಳು ಚಿಗುರ್ಬೋದು, ನನಗೂ ಒಂದು ಒಳ್ಳೆ ಕಾಲ ಬರಬಹುದು ಅನ್ನುವ ಒಂದು ಇದು. ಅದು ಬೀಳ್ಬೋದು, ನನ್ನಲ್ಲಿ ಎಲೆಗಳು ಇಲ್ಲ, ಹಣ್ಣುಗಳು ಇಲ್ಲ, ಏನೂ ಇಲ್ಲ, ಬೋಳು ಮರವಾಗಿ ಯಾಕೆ ಬದುಕಿದ್ದೀನಿ, ಬೀಳ್ಬೋದು. ಬಟ್ ಅದು ಏನಾಗುತ್ತೆ, ಒಂದಲ್ಲ ಒಂದು ದಿನ ನನಗೂ ಒಂದು ಎಲೆಗಳು ಚಿಗುರಿ ಹಣ್ಣುಗಳು ಆಗಿ ನಾನು ಒಂದು ಹಸಿರಾಗಿ ಕಂಗೊಳಿಸಬಹುದು ಅನ್ನೋ ಒಂದು ಇದರಿಂದ ಅದು ವರ್ಷಾನುಗಟ್ಟಲೆ ಬೇಕಾದರೂ ಕಾಯುತ್ತೆ. ಅದನ್ನು ನಾವು ನಮಗೇನಾಗುತ್ತೆ, ಒಂಚೂರು ಇದು ಆದರೆ ಏನು ಮಾಡ್ತೇವೆ, ಬೇಡವೇ ಬೇಡ, ನಮ್ಮ ಜೀವನವೇ ಮುಗ್ದೋಯ್ತು ಅಂತ ಏನೇನೋ ಯೋಚನೆಗಳನ್ನು ಮಾಡ್ತೇವೆ.